ಇವತ್ತಿನ ದಿನ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭಾದಿಂದ ಕಲಬುರಗಿ ಜಿಲ್ಲಾ ಘಟಕ ಹಾಗೂ ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷರೊಂದಿಗೆ ಇವತ್ತಿನ ಸುದ್ದಿಗೋಷ್ಠಿಯ ಮಾಡುವ ಉದ್ದೇಶ ಬಹು ದಿನಗಳ ಒಂದು ಬೇಡಿಕೆಯಾದಂಥ ಒಳ ಮೀಸಲಾತಿ ಜಾರಿಯನ್ನು ಕುರಿತು ಅನೇಕ ಹೋರಾಟಗಳು, ನಮ್ಮ ನಾಯಕರುಗಳ ಒಂದು ಪರಿಶ್ರಮ ಇವೆಲ್ಲನೂ ಕೊಟ್ಟು ಕಳೆದ ತಿಂಗಳ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಒಂದು ಆದೇಶದಂತೆ ಒಳ ಮೀಸಲಾತಿಯನ್ನು ಮರುಪರಿಶೀಲನೆ ಮಾಡಿ ಪ್ರತಿಯೊಬ್ಬರಿಗೂ ನ್ಯಾಯಯುತವಾದವರ ಬೇಡಿಕೆಯನ್ನು ಈಡೇರಿಸಲು ನಿರ್ದೇಶನ ನೀಡಿದ್ದರಿಂದ ಕರ್ನಾಟಕ ಸರ್ಕಾರವು ಇದೇ ತಿಂಗಳ 5ನೇ ತಾರೀಕಿನಂದು ರಾಜ್ಯದಂಥ ಎಲ್ಲ ಜಿಲ್ಲೆಗಳಲ್ಲಿ ಪರಿಶಿಷ್ಟ ಜಾತಿಯ ಒಳ ಜಾತಿಗಳ ಒಂದು ಜನಗಣತಿ ಮಾಡಲು ಆರಂಭ ಮಾಡ್ತಾಯಿದೆ. ಉದ್ದೇಶ ಇಷ್ಟೇ, ಯಾವುದೇ ಒಂದು ಸಣ್ಣ ಜಾತಿ ಕೂಡ ಈ ಒಂದು ಮೀಸಲಾತಿಯಿಂದ ತಪ್ಪಿ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ರಾಜ್ಯದ ತುಂಬ ಸುಮಾರು 59,000 ಸರ್ಕಾರ ನೌಕರರನ್ನು ಒಳಗೊಂಡು ಮನೆ ಮನೆಗೆ ತೆರಳಿ ಜಾತಿ ಗಣತಿ ಮಾಡ್ತಾಯಿದೆ. ನಮ್ಮ ಸಂಘಟನೆಯ ಉದ್ದೇಶವಿಟ್ಟೆ ನಮ್ಮ ಸಂಘದ ಅಥವಾ ನಮ್ಮ ಸಮುದಾಯದ ನಾಯಕರುಗಳಾಗಲಿ, ವಿವಿಧ ಸಂಘಟನೆಯ ಮುಖಂಡರಾಗಲಿ ಮತ್ತು ಸಮಾಜ ಸುಧಾರಕರಾಗಲಿ ಇವರೆಲ್ಲರೂ ಕೂಡಿಕೊಂಡು ಪ್ರತಿ ಹಳ್ಳಿಗೆ ಹೋಗಿ ಪ್ರತಿ ಕುಟುಂಬಕ್ಕೆ ಭೇಟಿಯಾಗಿ ಅವರ ಮೂಲ ದಾಖಲೆಗಳಾದಂಥ ರೇಷನ್ ಕಾರ್ಡ್ ಇರ್ಬೋದು, ಆಧಾರ್ ಕಾರ್ಡ್ ಇರ್ಬೋದು, ಕಾಸ್ಟ್ ಬಿಲ್ ತೊಗೊಂಡು ಯಾವೊಬ್ಬ ವ್ಯಕ್ತಿಯು ಈ ಒಂದು ಜನಗಣತಿಯಲ್ಲಿ ತಪ್ಪಿ ಹೋಗೋದ ರೀತಿಯಲ್ಲಿ ನೋಡ್ಕೋಬೇಕಂತ ನಮ್ಮ ಸಂಘಟನೆಯನ್ನು ಆಗ್ರಹಿಸ್ತದೆ ಮತ್ತು ವಿನಂತಿ ಮಾಡಿಕೊಳ್ತದೆ. ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜ್ಯ ಚಲವಾದಿ ಮಹಾಸಭೆಯು ರಾಜ್ಯಾಂತದಂಥ ಯಾವ ರೀತಿ ಒಂದು ನಿರ್ದೇಶನ ಹೊರಡಿಸಿದೆ, ಅದೇ ರೀತಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಿಂದ 10 ಜನ ಒಂದು ಮೇಲುಸ್ತುವಾರಿಯನ್ನು ವಹಿಸಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯ ಮಟ್ಟದಲ್ಲಿ ವಾಲಂಟಿಯರ್ಗಳನ್ನು ನೇಮಕ ಮಾಡಿ ಪ್ರತಿಯೊಬ್ಬರು ತಮ್ಮ ಕರ್ತವ್ಯಗಳನ್ನು ಪಾಲಿಸಿ ಪ್ರತಿಯೊಂದು ಕುಟುಂಬಕ್ಕೆ ಭೇಟಿಯಾಗಿ ಯಾವ ವ್ಯಕ್ತಿನೂ ಕೂಡ ಈ ಒಂದು ಜನಗಣತಿಯಿಂದ ತಪ್ಪಿಸಿಕೊಂಡು ಹೋಗೋ ರೀತಿಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಸುಮಾರು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಸುಮಾರು 2,000-3,000 ಜನ ವಾಲಂಟಿಯರ್ಸ್ಗಳಾಗಿ ಕೆಲಸ ಮಾಡ್ತಾಯಿದ್ದೀವಿ. ಪ್ರತಿ ಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿ ಮಟ್ಟ ಹಿಡ್ಕೊಂಡು ಜಿಲ್ಲಾ ಪಂಚಾಯತಿ ಮಟ್ಟ ಮತ್ತು ಈ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಜನಪ್ರತಿನಿಧಿಗಳ ಜೊತೆಗೆ ನಿಕಟವಾದ ಸಂಪರ್ಕ ಹೊಂದಿಕೊಂಡು ಪ್ರತಿಯೊಬ್ಬ ಜನರಿಗೆ, ಉದಾಹರಣೆಗಾಗಿ ಈ ಮುಂಬೈ ಪುನಃ ಆ ಕಡೆಗೆ ಕೆಲಸಕ್ಕೆ ವಲಸೆ ಹೋಗಿರ್ತಾರೆ, ಅವ್ರುಗಳು ಕೂಡ ನಾವು ಕರ್ಸ್ಕೋಬೇಕು. ಯಾಕಂದರೆ ಇದು ನಮ್ಮ ಭವಿಷ್ಯದ ಪ್ರಶ್ನೆ ಆಗಿದೆ. ಏನೋ ನಮ್ಮ ಒಂದು ಒಳ್ಳೆಯ ಕಾಲ ಬಂದದ, ಅದಕ್ಕಾಗಿ ಮತ್ತು ಮರು ಜನಗಣತಿಗೆ ಆದೇಶ ಮಾಡಿದ ಈ ಒಂದು ಉಪಯೋಗವನ್ನು ಬಹಳ ಎಚ್ಚರಿಕೆಯಿಂದ ಭಾಳ ಒಂದು ಉತ್ಸಾಹದಿಂದ ನಾವು ಇದನ್ನು ಉಪಯೋಗ ಮಾಡ್ಕೋಬೇಕು. ಯಾಕಂದರೆ ಸಮುದಾಯದ ಒಂದು ಸಲ ನಾವು ಈ ಒಂದು ಜನಗಣತಿಯಲ್ಲಿ ನಮ್ಮ ಜನಸಂಖ್ಯೆ ಒಂದು ಗಣನೀಯವಾಗಿ ಏರುಪೇರಾದ್ರೆ ಇಡೀ ನಮ್ಮ ಸಮುದಾಯಕ್ಕೆ ಮುಂಬರುವ ನಮ್ಮ ಪೀಳಿಗೆ ಅನ್ಯಾಯ ಆಗ್ತದೆ. ಅದಕ್ಕೆ ಈ ಅನ್ಯಾಯಗಳನ್ನ ಆಗಬೇಡದಂದ್ರೆ ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಸ್ವಂತ ಕೆಲಸಗಳನ್ನ ಬಿಟ್ಟು ಸಮುದಾಯದ ಕೆಲಸ ಕಡೆ ಗಮನ ಕೊಟ್ಟು ಪ್ರತಿಯೊಬ್ಬ ವ್ಯಕ್ತಿಯನ್ನು ಯಾವುದೇ ರೀತಿಯಿಂದ ತಪ್ಪೋಗಲ್ಲ ರೀತಿಯಲ್ಲಿ ನಾವು ಅದಕ್ಕೆ ಜನಗಣತಿ ಮಾಡಿಸ್ಬೇಕು. ಈ ಜನಗಣತಿಯಲ್ಲಿ ಒಂದು 3 ಥರದ ಜನಗಣತಿ ಮಾಡ್ತಿದ್ದಾರೆ ಸರ್. ಮೊದಲನೇದಾಗಿ 5ನೇ ತಾರೀಕಿನಿಂದ 17ನೇ ತಾರೀಕಿನವರೆಗೆ ಮನೆ ಮನೆಗೆ ಹೋಗಿ ಆ ಮನೆಯ ಯಜಮಾನರು ಭೇಟಿಯಾಗಿ ಅವರ ಮೂಲ ಜಾತಿಯ ಅಥವಾ ಒಂದು ರೇಷನ್ ಕಾರ್ಡ್, ಆಧಾರ್ ಕಾರ್ಡನ್ನು ಪಡೆದುಕೊಂಡು ಅವನ ಜನಗಣತಿಯಲ್ಲಿ ಎಂಟ್ರಿ ಮಾಡ್ತಾರೆ. ಬಟ್ ನಮ್ಮ ಒಂದು ವಾಲಂಟಿಯರ್ ಕೆಲಸ ಏನಂದ್ರೆ ಪ್ರತಿಯೊಂದು ಮನೆಗೆ ತಲುಪಿಸೋ ಮುಖ್ಯವಾಗಿದೆ. ಇದರಲ್ಲಿ ಒಂದು ವೇಳೆ ತಪ್ಪಿ ಹೋದರೆ ಈ ಪಂಚಾಯತಿ ವಜಾ ಮತ್ತು ಗ್ರಾಮ ಮಟ್ಟದಲ್ಲಿ ಅಂದರೆ ಪಂಚಾಯತಿ ಮತ್ತು ತಾಲೂಕು ಮಟ್ಟದಲ್ಲಿ ವಾರ್ಡ್ ವೈಸು, ಜಿಲ್ಲಾ ಮಟ್ಟದಲ್ಲಂಥ ವಾರ್ಡ್ ವೈಸ್ಗಳಲ್ಲಿ ಒಂದು ಬೂತ್ಗಳು ಮಾಡ್ತಿದ್ದಾರೆ. 17, 18, 19 ಈ 3 ದಿವಸದಲ್ಲಿ ನಾವು ನೇರವಾಗಿ ಆ ಬೂತ್ಗಳಿಗೆ ಹೋಗಿ ನಮ್ಮ ಜನಗಣತಿಯಲ್ಲಿ ಹೆಸರು ನೋಂದಾಯಿಸ್ಬೋದು. ಅದನ್ನು ಕೂಡ ಒಂದೇ ತಪ್ಪಿದರೆ 20, 22, 23, 24ನೇ ತಾರೀಕಿಗೆ ಒಂದು 3 ದಿವಸ ಕಾಲ ಈ ಒಂದು ಮೊಬೈಲ್ ಆ್ಯಪ್ನಲ್ಲಿ ನಾವು ಆನ್ಲೈನಲ್ಲಿ ಕೂಡ ನಾವು ಜನಗಣತಿಯನ್ನು ಮಾಡಿಸ್ಕೋಬೋದು. ಈ ಒಂದು ವೇಳೆ ಈ 3 ಭಾಗಗಳಲ್ಲಿ ನಾವು ವಿಫಲ ಆಗಿದರೆ, ನಾವು ಮಾಡೋದಲ್ಲಿ ವಿಫಲ ಆಗಿದರೆ ನಮ್ಮ ಸಮಾಜ ಗಂಡಾಂತರ ತಪ್ಪೋದಲ್ಲ. ಅದಕ್ಕಾಗಿ ಈ ಮುಂದೆ ಬರುವ ದಿನಗಳಲ್ಲಿ ನಾವೆಲ್ಲರೂ ಜಾಗೃತರಾಗಬೇಕು. ಈಗಿನಿಂದಲೇ ಕೂಡ ನಾವು ಜಾಗೃತರಾಗಿ ಪ್ರತಿಯೊಂದು ಮನೆಗೆ ನಮ್ಮ ಸಮಾಜದ ಪ್ರತಿಯೊಬ್ಬರನ್ನು ಈ ಸುದ್ದಿ ಮುಟ್ಟಿಸಿ ಅವರನ್ನು ಜಾತಿ ಜನಗತಿಯಲ್ಲಿ ಭಾಗವಹಿಸಲು ನಾವೆಲ್ಲರೂ ಸಹಕರಿಸಬೇಕು. ಮತ್ತು ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ
ಅಂದರೆ ಸುಮಾರು ನಮ್ಮ ನೋಡ್ರಿ ಕರ್ನಾಟಕ ರಾಜ್ಯದಲ್ಲಿ 60-70 ಲಕ್ಷ ಜನ ಇದ್ದೀವಿ. ಆದರೆ ಈ ಹಿಂದಿನ ಕಾಲದಲ್ಲಿಂಥ ಸುಳ್ಳು ಮಾತುಗಳು ಕೊಟ್ಟು ಸುಮಾರು ನಮಗೆ 36 ಲಕ್ಷ ಜನ ತೋರಿಸ್ಬಿಟ್ರು. ಒಂದು ವೇಳೆ ನಾವು ಇದರಲ್ಲಿ ಪ್ರಯತ್ನ ಮಾಡದೆ ಹೋದರೆ ಈ ಮುಂಬರುವ ಪೀಳಿಗೆಗಳು ನಮ್ಗೆ ಕ್ಷಮಿಸಲ್ಲ. ಅದಕ್ಕೆ ನಾವೆಲ್ಲ ಇದನ್ನು ಬಿಟ್ಟು ನಮ್ಮ ಸ್ವಪ್ರತಿಷ್ಠೆಯನ್ನು ಬಿಟ್ಟು ನಮ್ಮ ಸಮಾಜದ ಕೆಲಸ ತೋರಿಸ್ಕೋಬೇಕು. ಪ್ರತಿಯೊಬ್ಬ ವ್ಯಕ್ತಿಗಳನ್ನೇ ಜಾತಿ ಗಣಿತದಲ್ಲಿ ಭಾಗವಹಿಸಂಗೆ ಮಾಡಬೇಕು. ನಮ್ಮ ಟೀಮ್ ಇದೆ. ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಸುಮಾರು 2,500 ಟೀಮ್ ಆಗಿದೆ. ನಮ್ಗೆ 2,000-3,000 ಜನ ಇದ್ದೀವಿ. ನಾವು ಪ್ರತಿ ಹಳ್ಳಿಗೆ ಹೋಗ್ತೀವಿ, ಪ್ರತಿಯೊಬ್ಬರಿಗೆ ಕನ್ವಿನ್ಸ್ ಮಾಡ್ತೀವಿ. ನಮ್ಮ ಸಹಕಾರ ಇದ್ದಾರೆ, ಜಿಲ್ಲಾ ಉಪಾಧ್ಯಕ್ಷ ಸಂಪತ್ ಕುಮಾರ್ ಒಳಕೇರಿದ್ದಾರೆ, ಪ್ರಧಾನ ಕಾರ್ಯದರ್ಶಿ ಅರುಣ್ ಭರಣಿ ಇದ್ದಾರೆ, ಮತ್ತು ಇಲ್ಲಿ ಅಫಜಲ್ಪುರ ತಾಲೂಕಿನಂಥ ವಗಿಯವರಿದ್ದಾರೆ. ಈ ಗುಲ್ಬರ್ಗ ನಗರ ಘಟಕದ ಗೌತಮ್ ಬುರ್ಲೆ ಇದ್ದಾರೆ, ಚಂದ್ರಕಾಂತ್ ವಾಲಿ ಇದ್ದಾರೆ, ಮತ್ತು ನಮ್ಮ ಪರಮಾನಂದ ಎಲ್ವಡ್ ಇದ್ದಾರೆ, ಮತ್ತು ಚಾಬಾ ತಾಲೂಕಿನ ಅಧ್ಯಕ್ಷರಾದಂಥ ನಮ್ಮ ಬಸವರಾಜ್ ಮಯೂರ್ ಸರ್ ಇದ್ದಾರೆ. ಇವರೆಲ್ಲರೂ ಪ್ರಯತ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಸುಮಾರು ನಾವು 1-2 ತಿಂಗಳದ ಕೆಲಸ ಮಾಡ್ತಾಯಿದ್ದೀವಿ. ಇದಕ್ಕೆ 2 ತಿಂಗಳು ಹೆಂಗೆ ಕೆಲಸ ಬಂದು ರೂಟ್ ಲೆವೆಲ್ ಕೆಲಸ ಮಾಡ್ತೀವಿ. ಯಾವ ವ್ಯಕ್ತಿನೂ ಕೂಡ ತಪ್ಪು ಹೋಗ್ಬಾರ್ದು. ಒಂದೇ ತಪ್ಪಿ ಹೋದರೆ ಇದು ನಮ್ಮ ಸಮಾಜದ ದೊಡ್ಡ ದುರಂತ, ದೊಡ್ಡ ಅನ್ಯಾಯ ಆಗ್ತದೆ. ಅದಕ್ಕಾಗಿ ಈಗಾದರೂ ಕೂಡ ನಮ್ಮೆಲ್ಲ ಜನಪ್ರತಿನಿಧಿಗಳು, ವಿವಿಧ ಸಂಘಟನೆ ಮುಖಂಡರುಗಳು ಈಗಾದರೆ ಎಚ್ಚೆತ್ತುಕೊಂಡು ಈ ನಮ್ಮ ಜನರಲ್ಲಿ ಜಾಗೃತಿ ಮೂಡಿಸಿ ಈ ನಮ್ಮ ಸಮುದಾಯದ ಒಂದು ಏಳಿಗೆಗೆ ಕೈ ಜೋಡಿಸ್ತಾರೆ ಅಂತ ಹೇಳ್ತಾ ನಾನು 2 ಮಾತು. ಜೈ ಭೀಮ್. ನನ್ನ ಹೆಸರು ಮಹಾದೇವ ಮೋಗ, ಜಿಲ್ಲಾ ಅಧ್ಯಕ್ಷರು, ಕರ್ನಾಟಕ ಚಲವಾದಿ ಮಹಾಸಭಾ. ಈಗ ಇನ್ನೊಂದು ವಿಶೇಷವಾಗಿ ನಮ್ಮ ಬದಲು ಗೊಂದಲ ಆಗ್ಯದ. ಏನು ಗೊಂದಲ, ನಾವು ಏನು ಮಾಡಿಸ್ಬೇಕು, ಜನಗಣತಿ ಏನು ಬರೆಸಬೇಕು, 39 ಜಾತಿಗಳವಾದಲ್ಲಿ ಏನು ಬರೆಸಬೇಕು ಗೊಂದಲದ. ಯಾವುದೇ ಗೊಂದಲಕ್ಕೆ ಒಳಗಾಗದೆ ಸ್ಪಷ್ಟವಾಗಿ ಜಾತಿ ಕಾಲಮ್ನಲ್ಲಿ ಹೊಲಿ ಅಂತ ಬರೆಸ್ಬೇಕು. ಯಾಕಂದ್ರೆ ನಮ್ಮ ಭಾಗದಲ್ಲಿ ಏನದ ಈ ಚಲವಾದಿ ಅಂತ ಇಲ್ಲ, ಮೈಸೂರು ಭಾಗದ ಚಲವಾದಿ ಅಂತ ನಮಿಸ್ತಾರೆ. ನಾವು ಏನಾದರೂ ಬರೆಸ್ಬೇಕಾದ್ರೆ ಹೊಲಿ ಅಂತ ನಮ್ಮ ಭಾಗದಲ್ಲಿ ಸ್ಪಷ್ಟವಾಗಿ ಬರೆಸಬೇಕು. ಒಂದು ವೇಳೆ ಆ ಭಾಗದವರು ಬಿಜಾಪುರ ಸೈಡ್ದವರು ಅಥವಾ ದಾವಣಗೆರೆ ಹೋದ್ರು ಯಾರಾದರೂ ಸರ್ಕಾರಿ ನೌಕರದವರು ಕೂಡ ಇಲ್ಲಿ ಬಂದಿದ್ರೆ ಅವರ ಮೂಲ ಜಾತಿ ಏನಾದರೂ ಆದಿ ಕರ್ನಾಟಕ ಆದಿ ದ್ರಾವಣ ಇದ್ರೆ ಅದನ್ನು ಬರೆಸದೆ ಚಲವಾದಿ ಅಥವಾ ಹೊಲಿ ಅಂತ ನಮಿಸ್ಬೇಕು.